ಸಾಧಿಸುವ ಕಿಚ್ಚು ನಿಮ್ಮಲ್ಲಿ ಸದಾ ಜಾಗೃತವಾಗಿದ್ದರೆ ನಿಮ್ಮ ಯಶಸ್ಸಿಗೆ ಕಡಿವಾಣ ಹಾಕುವವರು ಯಾರೂ ಇರಲು ಸಾಧ್ಯವಿಲ್ಲ. ಗೆಲ್ಲುವ ಉತ್ಸಾಹ ಹಾಗೂ ಗೆಲ್ಲಬೇಕೆಂಬ ಕಿಚ್ಚನ್ನು ಸದಾ ಎಚ್ಚರವಾಗಿಟ್ಕೊಳ್ಳಿ. ಆಗ ಅವಕಾಶಗಳ ಹಲವಾರು ಹಾದಿಗಳು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತವೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಫಿಸಿಕ್ಸ್ ಲೆಕ್ಚರರ್ ಸುನಿಲ್ ಕುಮಾರ್. ಇವತ್ತೇನು ಡಿಸ್ಕಷನ್ ಮಾಡೋಣ ಅಂತಂದರೆ ಕರೆಂಟ್ ಎಲೆಕ್ಟ್ರಿಸಿಟಿ, 3rd ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಕರೆಂಟ್ ಎಲೆಕ್ಟ್ರಿಸಿಟಿ? ಕರೆಂಟ್ ಅಂದ್ರೇನು, ಕರೆಂಟ್ ಯಾವ ಡೈರೆಕ್ಷನಿಂದ ಯಾವ ಡೈರೆಕ್ಷನಿಗೆ ಮೂವ್ ಆಗುತ್ತೆ, ಸೊ ಅದನ್ನೆಲ್ಲ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಸೊ ಈ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಏನೇನು ಟಾಪಿಕ್ಸ್ ಇದೆ, ದಸ್ ಆರ್ ದ ಕಂಟೆಂಟ್ಸ್ ಏನೇನಿದೆ ಅಂತಂದರೆ ಎಲೆಕ್ಟ್ರಿಕ್ ಕರೆಂಟು, ಕನ್ವೆನ್ಷನಲ್ ಕರೆಂಟು, ಡ್ರಿಫ್ಟ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಕರೆಂಟ್, ಕರೆಂಟ್ ಡೆನ್ಸಿಟಿ, ಓಮ್ಸ್ ಲಾ, ರೆಸಿಸ್ಟೆನ್ಸ್, ರೆಸಿಸ್ಟಿವಿಟಿ, ಕಂಡಕ್ಟೆನ್ಸ್ ಆ್ಯಂಡ್ ಕಂಡಕ್ಟಿವಿಟಿ, ಟೆಂಪ್ರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟೆನ್ಸ್, ಕಲರ್ ಕೋಡಿಂಗ್, series and parallel combination of resistor, EMI and potential difference of a cell, internal resistance of the cell, series and parallel combination of the cells, Kirchhoff law, Wheatstone bridge, meter bridge, potentiometer, in potentiometer principle, comparison of EMF and primary of the cell. Okay, these two are applications of the potentiometer. Okay, first after discussing about what is the meaning of current electricity. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಅಂದ್ರೇನು? ಎನಿ ಒನ್ ಆಫ್ ದ ಚಾರ್ಜ್ ಪಾರ್ಟಿಕಲ್, ಯಾವುದೇ ಒಂದು ಚಾರ್ಜ್ ಪಾರ್ಟಿಕಲ್ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ದ ಚಾರ್ಜ್ ಪಾರ್ಟಿಕಲ್ ಇಟ್ ಈಸ್ ಮೂವಿಂಗ್ ಫ್ರಮ್ ಒನ್ ಪೊಸಿಷನ್ ಟು ಅನದರ್ ಪೊಸಿಷನ್. ಓಕೆ, ಸೊ ಇನ್ ದ ಫಸ್ಟ್ ಚಾಪ್ಟರ್ ನಾವೇನಂತ ಹೇಳಿದ್ವಿ, ಡೆಫಿನೇಷನ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆ್ಯಂಡ್ ಎಲೆಕ್ಟ್ರೋಡೈನಮಿಕ್ಸ್. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತಂದರೆ ಒಂದು ಚಾರ್ಜ್ ಪಾರ್ಟಿಕಲ್ ಇಸ್ ಅಟ್ ರೆಸ್ಟಲ್ಲಿದ್ದರೆ ಅದ್ರ ಬಗ್ಗೆ ನಾವೇನು ಸ್ಟಡಿ ಮಾಡ್ತೀವೋ ಅದನ್ನು ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಕರಿತಿದ್ವಿ. ಅದೇ ಒಂದು ಚಾರ್ಜ್ ಪಾರ್ಟಿಕಲ್ ಇಟ್ ಈಸ್ ಮೂವಿಂಗ್ ಇನ್ ದ ಸಮ್ ಡೈರೆಕ್ಷನ್, ಯಾವುದೋ ಒಂದು ಡೈರೆಕ್ಷನಲ್ಲಿ ಮೋಷನ್ ಆಗ್ತಿದೆ ಅಂತಂದರೆ ಅದ್ರ ಬಗ್ಗೆ ಸ್ಟಡಿ ಮಾಡೋದನ್ನ ನಾವೇನಂತ ಕರಿತೀವಿ, ಎಲೆಕ್ಟ್ರೋ ಡೈನಮಿಕ್ಸ್ ಅಂತ ಕರಿತಿದ್ವಿ. ಸೊ ಇಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಅಂತಂದ್ರೇನು, ದ ಬ್ರಾಂಚ್ ಆಫ್ ಫಿಸಿಕ್ಸ್ ದಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಇಟ್ಸ್ ವೇರಿಯಸ್ ಎಫೆಕ್ಟ್ ಈಸ್ ಕಾಲ್ಡ್ ಆಸ್ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಇದು ಒಂದು ಬ್ರಾಂಚ್ ಆಫ್ ಫಿಸಿಕ್ಸ್ ಆಗಿದೆ. ಸೊ ಅದ್ರ ನಂತರ ಯಾವುದೋ ಒಂದು ಮೆಟೀರಿಯಲ್ ಅಥವಾ ಕಂಡಕ್ಟರ್ನ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಆ ಕಂಡಕ್ಟರಲ್ಲಿ ನಮಗೇನಾಗುತ್ತೆ, ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಇನ್ ಪರ್ಟಿಕ್ಯುಲರ್ ಡೈರೆಕ್ಷನ್. ಓಕೆ, ಆ ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ ಅಂತಂದರೆ ಇಟ್ ಈಸ್ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಫ್ರಮ್ ಒನ್ ಪೊಸಿಷನ್ ಟು ಅನದರ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್. ಯಾವುದೋ ಒಂದು ಟೈಮಲ್ಲಿ ನಮಗೆ ಏನಾಗುತ್ತೆ, ಮೂವ್ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ನಾವೇನು ಸ್ಟಡಿ ಮಾಡ್ತೀವಿ, ಸೊ ಆ ಚಾರ್ಜ್ ಪಾರ್ಟಿಕಲ್ ಯಾವ ಡೈರೆಕ್ಷನ್ ಮೂವ್ ಆಗ್ತಿದೆ, ಆ ಚಾರ್ಜ್ ಪಾರ್ಟಿಕಲ್ ಯಾವ ಥರ ಎಫೆಕ್ಟ್ ಮಾಡ್ತಿದೆ, ಯಾವ ಥರ ವೇರಿಯೇಷನ್ ಆಗ್ತಿದೆ, ಯಾವ ಡೈರೆಕ್ಷನ್ ಮೂವ್ ಆಗ್ತಿದೆ, ಅದ್ರದ್ದು ನಾವೇನು ಸ್ಟಡಿ ಮಾಡ್ತೀವಲ್ವಾ, ದಟ್ ಒನ್ ಈಸ್ ಕಾಲ್ಡ್ ಆಸ್ ಕರೆಂಟ್ ಎಲೆಕ್ಟ್ರಿಸಿಟಿ. Or in one more definition, it is a branch of physics which deals with the study of charges in motion. ಒಂದು ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಅಲ್ಲಿ ಇದೆ ಅಂತಂದ್ರೆ ಅದ್ರ ಬಗ್ಗೆ ನಾವೇನು ಸ್ಟಡಿ ಮಾಡ್ತೀವಿ, ದಟ್ ಒನ್ ಈಸ್ ಕಾಲ್ಡ್ ಆಸ್ ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಆದಮೇಲೆ ವಾಟ್ ಇಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರಿಕ್ ಕರೆಂಟ್? ಓಕೆ, ಸೊ ದಿಸ್ ಒನ್ ಈಸ್ ಒನ್ ಆಫ್ ದ ಕಂಡಕ್ಟರ್. ಈ ಕಂಡಕ್ಟರ್ ನಮಗೇನಾಗಿರುತ್ತೆ, ಕಂಡಕ್ಟರ್ ಮೀನ್ಸ್ ಇಟ್ ಈಸ್ ಕಂಟೈನಿಂಗ್ ಫ್ರೀ ಎಲೆಕ್ಟ್ರಾನ್ಸ್ ಆರ್ ಫ್ರೀ ಚಾರ್ಜ್ ಪಾರ್ಟಿಕಲ್. ವಾಟ್ ಇಸ್ ದ ಮೀನಿಂಗ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್? ಸೊ ಫ್ರೀ ಎಲೆಕ್ಟ್ರಾನ್ಸ್ ಅಂತಂದರೆ ಯಾವುದೋ ಒಂದು ಆಟಮ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ದ ಆಟಮ್ ಈಸ್ ಮೇಡ್ ಅಪ್ ಆಫ್ ನ್ಯೂಕ್ಲಿಯಸ್ ಆ್ಯಂಡ್ ಸರೌಂಡಿಂಗ್ ದ ನ್ಯೂಕ್ಲಿಯಸ್ ಇಟ್ ಈಸ್ ಕಂಟೈನಿಂಗ್ ಎಲೆಕ್ಟ್ರಾನ್ಸ್. ಓಕೆ, ದಟ್ ನ್ಯೂಕ್ಲಿಯಸ್ ಈಸ್ ಕಂಟೈನಿಂಗ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. The charge of the nucleus is positive and surrounding the electron it is circulate around in the nucleus. ನ್ಯೂಕ್ಲಿಯಸ್ ಸುತ್ತ ನಮಗೆ ಏನು ಎಲೆಕ್ಟ್ರಾನ್ಸ್ ಇರುತ್ತೆ ಅದು ನಮಗೆ ಯಾವ ಚಾರ್ಜ್ ಇರುತ್ತೆ, ನೆಗೆಟಿವ್ ಚಾರ್ಜ್ ಇದೆ. ಓಕೆ, ಆ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಮತ್ತು ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಬೋತ್ ಆರ್ ಕ್ವಾಂಟಿಟಿ ಸೇಮ್ ಇದ್ದಾಗ ಏನಾಗುತ್ತೆ, ದ ಚಾರ್ಜ್ ಆಫ್ ದ ಆಟಮ್ ಈಸ್ ನ್ಯೂಟ್ರಲ್ ಆಗಿರುತ್ತೆ. ಓಕೆ, ಸಮ್ಟೈಮ್ಸ್ ಇಟ್ ಈಸ್ ಸಮ್ ವೇಲೆನ್ಸ್ ಎಲೆಕ್ಟ್ರಾನ್ ಅಂದರೆ ಇನ್ನು ನಮಗೇನು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಇರುತ್ತೆ, ಆ ಎಲೆಕ್ಟ್ರಾನ್ ಕಾನ್ಫಿಗರೇಷನಲ್ಲಿ ನಮಗೆ 1s2 ಆ್ಯಂಡ್ 2s2 ಆ್ಯಂಡ್ 2p ಸೆಕೆಂಡ್ ಆರ್ಬಿಟ್ ಆ್ಯಂಡ್ ಥರ್ಡ್ ಆರ್ಬಿಟ್ 3s 3p ಆ್ಯಂಡ್ 3d. ಸೊ ಇಲ್ಲಿ ನಮಗೆ ಒಂದೊಂದು ಸೆಲ್ಲಲ್ಲಿ ಸಮ್ ವೇಲೆನ್ಸ್ ಆಫ್ ಎಲೆಕ್ಟ್ರಾನ್ ಫಿಲ್ ಮಾಡ್ಕೊತ ಹೋಗುತ್ತೆ. ಎಸ್ ಆರ್ಬಿಟಲ್ಲಿ ಎರಡು ಎಲೆಕ್ಟ್ರಾನು, ಪಿ ಆರ್ಬಿಟಲ್ಲಿ 6 ಎಲೆಕ್ಟ್ರಾನು, ಡಿ ಆರ್ಬಿಟಲ್ಲಿ 10 ಎಲೆಕ್ಟ್ರಾನ್. ಈ ಥರ ನಮಗೇನು ಎಲೆಕ್ಟ್ರಾನ್ ಫಿಲ್ ಆಗುತ್ತೆ, ಆ ಎಲೆಕ್ಟ್ರಾನ್ ಫಿಲ್ ಆಗೋದ್ರ ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಕಾರ್ಬನ್ ಆಟಮ್ ಅಂತ ತಗೊಂಡ್ರೆ ಕಾರ್ಬನ್ ಈಸ್ ಕಂಟೈನಿಂಗ್ 6 ಎಲೆಕ್ಟ್ರಾನ್. ಓಕೆ, ಆ 6 ಎಲೆಕ್ಟ್ರಾನ್ ಏನಾಗುತ್ತೆ, 1s2 2s2 2p2.
Okay, 1s2, 2s2, 2p2. In the second orbit, it is how much electron? ಎಷ್ಟು electron, maximum number of electron ಎಷ್ಟು ಫಿಲ್ ಮಾಡ್ಬೋದು ಅಂತಂದರೆ 8 electron ಫಿಲ್ ಮಾಡ್ಬೋದು. ಅಂದರೆ ಪಿ ಶೆಲ್ಲಲ್ಲಿ 6, ಎಸ್ ಅಲ್ಲಿ 2. ಓಕೆ, 2 electron ಮತ್ತು 6 electron, ಟೋಟಲ್ ನಮಗೆ 8 electron ಫಿಲ್ ಆಗ್ಬೋದು. ಬಟ್ ನಮಗೆ ಇಲ್ಲಿ ಇರೋದು ಎಷ್ಟು? ಓನ್ಲಿ 4 electrons. ಅಂದರೆ ಇನ್ನೂ 4 ವೇಕೆನ್ಸಿ ಆಫ್ ಎಲೆಕ್ಟ್ರಾನ್ಸ್ ಇದೆ. ಸೊ ಈಗ ಒಂದು ಆರ್ಬಿಟ್, ಇದು ನ್ಯೂಕ್ಲಿಯಸ್, ಈ ನ್ಯೂಕ್ಲಿಯಸ್ ವಿತ್ ಫಸ್ಟ್ ಆರ್ಬಿಟ್, ಸೆಕೆಂಡ್ ಆರ್ಬಿಟ್. ಈ ಫಸ್ಟ್ ಆರ್ಬಿಟಲ್ಲಿ 2 ಎಲೆಕ್ಟ್ರಾನ್ ಕಂಪ್ಲೀಟ್ಲಿ ಫಿಲ್ ಆಗಿದೆ. ಸೆಕೆಂಡ್ ಆರ್ಬಿಟಲ್ಲಿ ಎಷ್ಟು ಫಿಲ್ ಆಗಿದೆ? 4 ಎಲೆಕ್ಟ್ರಾನ್. ಓಕೆ, ಈ ಔಟರ್ ಮೋಸ್ಟ್ ಫ್ರೀ ಎಲೆಕ್ಟ್ರಾನ್ಸ್, ಅಂದರೆ ಕಂಪ್ಲೀಟ್ಲಿ ಫಿಲ್ ಆಗಿಲ್ಲ. ಕಂಪ್ಲೀಟ್ಲಿ ಫಿಲ್ ಆಗೋಕ್ಕೆ 8 ಎಲೆಕ್ಟ್ರಾನ್ಸ್ ಬೇಕು. ಇಲ್ಲಿ ನಮ್ಮ ಹತ್ರ ಇರೋದೆಷ್ಟು? 4 ಎಲೆಕ್ಟ್ರಾನ್ಸ್. ಆ 4 ಎಲೆಕ್ಟ್ರಾನ್ಸ್, ನಾವು ಔಟರ್ ಮೋಸ್ಟ್ ಫ್ರೀ ಎಲೆಕ್ಟ್ರಾನ್ಸ್ ಏನಿದೆ, ದಟ್ ಒನ್ ಈಸ್ ಕಾಲ್ಡ್ ಆಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಅದನ್ನೇ ನಾವೇನಂತ ಕರಿತೀವಿ? ಫ್ರೀ ಎಲೆಕ್ಟ್ರಾನ್ಸ್. ಬೈ ಯೂಸಿಂಗ್ ದೀಸ್ ಫ್ರೀ ಎಲೆಕ್ಟ್ರಾನ್ಸ್, ಈ ಫ್ರೀ ಎಲೆಕ್ಟ್ರಾನ್ಸ್ ಇಂದ ಏನಾಗುತ್ತೆ? ದ ಚಾರ್ಜ್ ಪಾರ್ಟಿಕಲ್. ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಡಕ್ಟರ್, ಇಲ್ಲಿ ನಮ್ಗೆ ಏನಾಗಿರುತ್ತೆ? ಔಟರ್ ಮೋಸ್ಟ್ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತಲ್ವಾ, ದೀಸ್ ಫ್ರೀ ಎಲೆಕ್ಟ್ರಾನ್ ಇಟ್ ಈಸ್ ಮೂವಿಂಗ್ ಫ್ರಮ್ ಒನ್ ಎಂಡ್ ಟು ಅನದರ್ ಎಂಡ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್ ಡೆಲ್ಟಾ ಟಿ, ಅಥವಾ ಚೇಂಜ್ ಆಫ್ ಟೈಮ್ ಡೆಲ್ಟಾ ಟಿ ಇನ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಕ್ರಾಸ್ ಏರಿಯಾ. ಓಕೆ, ಈ ಕ್ರಾಸ್ ಸೆಕ್ಷನಲ್ ಏರಿಯಾದಲ್ಲಿ ಏನಾಗುತ್ತೆ? ಇಟ್ ಈಸ್ ಮೂವ್ ಆಗುತ್ತೆ. ದಟ್ ಒನ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಕರೆಂಟ್. ಅಂಡ್ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಥ್ರೂ ಎನಿ ಕ್ರಾಸ್ ಸೆಕ್ಷನ್ ಆಫ್ ಎ ಕಂಡಕ್ಟರ್ ಈಸ್ ಕಾಲ್ಡ್ ಆಸ್ ಕರೆಂಟ್. ಓಕೆ, ಸೊ ಅಂತಂದರೆ ಈ ಎಂಡಿಂದ ಈ ಎಂಡಿಗೆ ಒಂದು ಎಲೆಕ್ಟ್ರಾನ್ ಇಟ್ ಈಸ್ ಮೂವಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್ ಡೆಲ್ಟಾ ಟಿ ಅಥವಾ ಡಿ ಟಿ ಇನ್ ದಿಸ್ ಪರ್ಟಿಕ್ಯುಲರ್ ಏರಿಯಾ. ದಟ್ ಒನ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಡಿಫೈನ್ಡ್ the amount of electric charge flowing through any cross section of a conductor in unit time. So the electric current is electric charge per time taken. So Q by T, the change of ಅಂತಂದರೆ ಇಟ್ ಈಸ್ ಫಾರ್ ಎಕ್ಸಾಂಪಲ್ 10 ಎಲೆಕ್ಟ್ರಾನ್ಸ್ ಇದೆ, ಅದು 1 by 1 ಅಂತ ಮೂವ್ ಆಗ್ತಿದೆ ಅಂತಂದರೆ ದಟ್ ಒನ್ ಈಸ್ ಟೇಕನ್ ಆಸ್ dq by dt. Okay, so the SI unit of electric current is charge of the SI unit of charge is coulomb divided by SI unit of time is taken as second. Okay, so coulomb per second. The SI unit of electric current is coulomb per second. In generally it is ampere. Okay, the SI unit of electric current is ampere, and one more unit is coulomb per second. ಏನು coulomb per second ಅಂತ by using this ಈ equation ಯೂಸ್ ಮಾಡಿಕೊಂಡು ಡಿರೈವ್ ಮಾಡಿದ್ರೆ ಚಾರ್ಜ್ SI unit of charge is coulomb, SI unit of time is second. ಸೊ ಅಲ್ಲಿಗೆ coulomb per second ಆಗುತ್ತೆ. ಸೊ ಆ coulomb per second ನಾವೇನು ಮಾಡ್ತೀವಿ? 1 ಆಂಪಿಯರ್ನ ಫೈಂಡ್ ಔಟ್ ಮಾಡ್ಕೊತೀವಿ. ಓಕೆ, ಆಂಪಿಯರಲ್ಲಿ ನಾವು ಡಿಫೈನ್ ಮಾಡ್ತಾ ಹೋಗ್ತೀವಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಆಂಪಿಯರ್? 1 ಆಂಪಿಯರ್ ಅಂದರೆ ಏನು? 1 ಆಂಪಿಯರ್ ಅಂತಂದರೆ, ಈ ಫಾರ್ ಎಕ್ಸಾಂಪಲ್ ಈ ಒಂದು ಕಂಡಕ್ಟರಲ್ಲಿ ಏನಾಗಿರುತ್ತೆ? ಈಸ್ ಕಂಟೈನಿಂಗ್ ಸೋ ಮೆನಿ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ಫಾರ್ ಎಕ್ಸಾಂಪಲ್ 10 ಎಲೆಕ್ಟ್ರಾನ್ಸ್ ಇದೆ. ಓಕೆ, ಈ 10 ಎಲೆಕ್ಟ್ರಾನ್ಸ್ ಏನಿದೆ, ದೀಸ್ 10 ಎಲೆಕ್ಟ್ರಾನ್ಸಲ್ಲಿ ಯಾವುದಾದ್ರೂ 1 ಕೂಲಂಬ್ ಆಫ್ ಎಲೆಕ್ಟ್ರಾನ್ ಇಟ್ ಈಸ್ ಮೂವಿಂಗ್ ಫ್ರಮ್ ದಿಸ್ ಎಂಡ್ ಟು ದಿಸ್ ಎಂಡ್. ಈ ಎಂಡಿಂದ ಏನಾಗ್ತಿದೆ? ಈ ಕಡೆ ಎಂಡ್. ದಿಸ್ ಒನ್ ಇಸ್ ಎ ಅಂಡ್ ದಿಸ್ ಒನ್ ಇಸ್ ಬಿ. ಓಕೆ, ಒಂದು ಕಂಡಕ್ಟರ್ ಆಫ್ ವೈರ್. ಸೊ ಎ ಇಂದ ಬಿ ಗೆ ಎನಿ ಒನ್ ಆಫ್ ದ 1 ಕೂಲಂಬ್ ಆಫ್ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಇನ್ 1 ಸೆಕೆಂಡ್, ಟೈಮ್ ಅಂದರೆ 1 ಸೆಕೆಂಡ್ ಆಫ್ ಟೈಮ್. ಓಕೆ, ಸೊ 1 ಸೆಕೆಂಡ್ ಆಫ್ ಟೈಮಲ್ಲಿ 1 ಕೂಲಂಬ್ ಆಫ್ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಿದೆ ಅಂತಂದರೆ ದಟ್ ಒನ್ ಈಸ್ ಕಾಲ್ಡ್ ಆಸ್ 1 ಆಂಪಿಯರ್ ಕರೆಂಟ್. 1 ampere current. So definition of 1 ampere current, it is defined as the 1 coulomb of charge flow through any cross sectional area of a conductor in 1 second, then the current through that area is known as 1 ampere. So 1 ampere is 1 coulomb per 1 second is 1 ampere. That one is called as 1 coulomb per second. 1 coulomb per second. This is the definition of 1 ampere. Next one, different types of current. So the current it is moving one position to another position with the change of magnitude of the current based on the magnitude of the current with respect to the time.
Based on the magnitude of the current with respect to the time, we can classify it into three types. First one is steady current, and second one is varying current, and third one is alternating current. Steady means what? Constant. Okay, steady ಅಂದ್ರೆ ಏನಂತ ಕರಿತೀವಿ? Constant. So ಏನು constant ಇದೆ? The current is constant. Okay, the magnitude of the current, it is remains same with respect to the change of time. It means time is varying. This one is the 1 second, this one is 2 second, 2 second, 3 second, this one is 4 second. Okay, ಈ 4 second ಅಲ್ಲಿ the magnitude of the current quantity ಏನಾಗಿರುತ್ತೆ? It remains same. What is the value of 1? This one is 2, this one is 3 amps. So in the 1 second ಅಲ್ಲಿ ನಮಗೆ ಎಷ್ಟು ಕರೆಂಟ್ ಇದೆ? 3 amps ಇದೆ. 2 second ಅಲ್ಲೂ 3 amps ಇದೆ. 3 second ಅಲ್ಲೂ 3 amps ಇದೆ. 4 second ಅಲ್ಲೂ 3 amps ಇದೆ. ಈ ತರ magnitude of the current, it is does not changes or does not vary with respect to the time. That one is called as steady current. ಓಕೆ, ಸ್ಟಡಿ ಅಂದರೆ ಗೊತ್ತಿದೆಯಲ್ಲ, ಕಾನ್ಸ್ಟೆಂಟ್ ಅಂದರೆ ಕರೆಂಟ್ ಮ್ಯಾಗ್ನಿಟ್ಯೂಡ್ ಏನಾಗಿರುತ್ತೆ? ಕಾನ್ಸ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ವೇರಿಯಿಂಗ್ ಕರೆಂಟ್. ವಾಟ್ ಇಸ್ ದ ಮೀನಿಂಗ್ ಆಫ್ ವೇರಿಯಿಂಗ್ ಕರೆಂಟ್? ಮೀನ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಕರೆಂಟ್ ಈಸ್ ಕಂಟಿನ್ಯೂಸ್ಲಿ ಚೇಂಜಸ್, ಆರ್ ಮ್ಯಾಗ್ನಿಟ್ಯೂಡ್ ಆಫ್ ದ ಕರೆಂಟ್ ಈಸ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್. ಓಕೆ, ಆ ಕರೆಂಟ್ ಮ್ಯಾಗ್ನಿಟ್ಯೂಡ್ ಏನಾಗಿರುತ್ತೆ? ವಿತ್ ರೆಸ್ಪೆಕ್ಟ್ ಟು ದ ಟೈಮ್ ಈಸ್ ಚೇಂಜಸ್. ಇಫ್ ಫಾರ್ ಎಕ್ಸಾಂಪಲ್ the current is changes like this or changes like this. Okay, these two B and C, it is the graphical representation of varying current here. So in the 0 second is 0 ampere, and 1 second some 2 amps, and 2 seconds some 4 amps. ಈ ಥರ ನಮಗೆ ಏನಾಗ್ತದೆ? ಕರೆಂಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ದ ಕರೆಂಟ್ ಈಸ್ ಕಂಟಿನ್ಯೂಸ್ಲಿ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್. ದಟ್ ಒನ್ ಈಸ್ ಕಾಲ್ಡ್ ಆಸ್ ವೇರಿಯಿಂಗ್ ಕರೆಂಟ್. ಅಂಡ್ ಥರ್ಡ್ ಒನ್ ಆಲ್ಟರ್ನೇಟಿಂಗ್ ಕರೆಂಟ್. Alternate means alternatively changes. Okay, the current is changes with continuously. The current magnitude of the current is changes with continuously, and direction is changed periodically. The direction ಏನಾಗ್ತಿದೆ? changes periodically. It means periodically is represent, this one is the 0 angle, this one is pi by 2, and this one is pi, and this one is 3 pi by 2. Similarly here in the 0 ನಲ್ಲಿ ಏನಾಗಿದೆ? ಒಂದು ಪೊಸಿಷನ್ ಇದ್ರೆ pi by 2 it is moving in this direction. Okay, pi it is moving in this direction, and 3 pi by 2 it is moving in this direction. Means the phase of the magnitude of the current is continuously changes. ಅಂದ್ರೆ ಫೇಸ್ ಅಂದ್ರೆ ಡೈರೆಕ್ಷನ್ ಆಗಿರೋ ಕರೆಂಟ್ ಏನಾಗ್ತಿದೆ? ಕಂಟಿನ್ಯೂಸ್ಲಿ ಚೇಂಜಸ್ ಆಗ್ತಿದೆ. ದಟ್ ಟೈಪ್ ಆಫ್ ಕರೆಂಟ್ ಈಸ್ ಕಾಲ್ಡ್ ಆಸ್ ಆಲ್ಟರ್ನೇಟಿಂಗ್ ಕರೆಂಟ್. ಓಕೆ, ದೀಸ್ ಆರ್ ದ 3 types of current. Steady current ಅಂದ್ರೆ magnitude of the current is remains same with respect to the time, and varying current is magnitude of the current is varies with respect to the time. Alternating current ಅಂತಂದ್ರೆ magnitude varies continuously and direction of the magnitude is continuously changes with respect to the periodically ಏನಾಗ್ತಿದೆ? changes ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್ ಕನ್ವೆನ್ಷನಲ್ ಕರೆಂಟ್. ಸೊ ಕನ್ವೆನ್ಷನಲ್ ಕರೆಂಟ್ ಅಂತಂದ್ರೆ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಅಂಡ್ ಚಾರ್ಜ್ ಪಾರ್ಟಿಕಲ್. ಓಕೆ, ಕನ್ವೆನ್ಷನ್ ಯಾವ ಡೈರೆಕ್ಷನ್ ನಮಗೆ ಕರೆಂಟ್ ಮೂವ್ ಆಗುತ್ತೆ ಅಂಡ್ ಯಾವ ಡೈರೆಕ್ಷನ್ ಅಲ್ಲಿ ಆ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗುತ್ತೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಟು ಕನ್ಸಿಡರ್ ಒನ್ ಕಂಡಕ್ಟರ್. ಈ ಕಂಡಕ್ಟರ್ಗೆ ಸಮ ಬ್ಯಾಟ್ರಿ ಪೊಟೆನ್ಷಿಯಲ್ನ ಅಪ್ಲೈ ಮಾಡ್ತಿದ್ದೀವಿ. ಪೊಟೆನ್ಷಿಯಲ್ ವಿ ಅಪ್ಲೈ ಮಾಡಿದಾಗ ದಿಸ್ ಈಸ್ ದ ಪಾಸಿಟಿವ್ ಟರ್ಮಿನಲ್ ಅಂಡ್ ದಿಸ್ ಒನ್ ಈಸ್ ನೆಗೆಟಿವ್ ಟರ್ಮಿನಲ್. ಈ ಪಾಸಿಟಿವ್ ಟರ್ಮಿನಲ್ ಏನಾಗ್ತಿದೆ? ಇಲ್ಲಿ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಪ್ಲೇಸ್ ಆಗ್ತಾ ಇದೆ. ಓಕೆ, ಇದರಲ್ಲಿರೋ ಫ್ರೀ ಎಲೆಕ್ಟ್ರಾನ್ಸ್, these are free electrons, it is containing negative charge. Free electrons ಏನಿದೆ? ನೆಗೆಟಿವ್ ಚಾರ್ಜ್. ಇಲ್ಲಿ ನಮಗೆ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಬರ್ತಾ ಇದೆ, ಪೊಟೆನ್ಷಿಯಲ್, ನೆಗೆಟಿವ್ ಪೊಟೆನ್ಷಿಯಲ್ ಬರ್ತಾ ಇದೆ. ಸೊ ನೆಗೆಟಿವ್ ಬೈ ಯೂಸಿಂಗ್ ದ ಪ್ರಾಪರ್ಟೀಸ್ ಆಫ್ ದ ಚಾರ್ಜ್ ಪಾರ್ಟಿಕಲ್, ಸೊ ನೆಗೆಟಿವ್ ರಿಪಲ್ಷನ್ ಅಂಡ್ ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಷನ್. ಸೊ ದ ಫ್ರೀ ಎಲೆಕ್ಟ್ರಾನ್ ಈಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಪಾಸಿಟಿವ್ ಟರ್ಮಿನಲ್ and repulsion between the negative terminal. So this electron it is moving in this direction. Electron it is moving in this direction. So positive charge particle it is moving in this direction. ಓಕೆ, ಎಲೆಕ್ಟ್ರಾನ್ ಈ ಕಡೆ ಮೂವ್ ಆಗ್ತಾ ಇದೆ, ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಈ ಕಡೆ ಮೂವ್ ಆಗ್ತಾ ಇದೆ. ಆ ಡೈರೆಕ್ಷನ್ ಆಫ್ ದ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ನಾವೇನಂತ ಕರಿತೀವಿ? ಡೈರೆಕ್ಷನ್ ಆಫ್ ದ ಕರೆಂಟ್. ಓಕೆ, ಸೊ ಕನ್ವೆನ್ಷನಲ್ ಆಫ್ ಕರೆಂಟ್ ಈಸ್ ದ ಕರೆಂಟ್ whose direction is along the direction of the motion of the positive charge under the action of electric field. ಓಕೆ, ಸೊ ಇಲ್ಲಿ ಏನಂತ ಹೇಳ್ಬೋದು?
ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಡೈರೆಕ್ಷನ್, ಇಟ್ ಇಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ಓಕೆ, ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಯಾವ ಕಡೆ ಮೂವ್ ಆಗುತ್ತೆ, ಕರೆಂಟ್ ಯಾವ ಕಡೆ ಮೂವ್ ಆಗ್ತಿದೆ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಮೂವ್ ಆಗ್ತಿರುತ್ತೆ ಆ ಡೈರೆಕ್ಷನ್ ನಮಗೆ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗುತ್ತೆ. ಓಕೆ, ಸೊ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಇಟ್ ಈಸ್ ಮೂವಿಂಗ್ ಆಪೋಸಿಟ್ ಡೈರೆಕ್ಷನ್ ಆಫ್ ದ ಕರೆಂಟ್ ಆರ್ opposite direction of the applied electric field. So convection of a current due to the motion of electron is in the direction opposite to the motion of current. Okay, opposite to the motion of, this one is not electron, this one is current, opposite to the motion of current. Okay, so convection of current due to motion of electron in the direction of opposite to the motion of electrons. So ಇಲ್ಲಿ ನಮಗೆ ಏನಾಗ್ತದೆ, ಕರೆಂಟ್ ಡೈರೆಕ್ಷನ್ಗೆ ಆಪೋಸಿಟ್ ಆಗಿ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಹೋಗುತ್ತೆ. ಓಕೆ, and the next one, what is the meaning of drift velocity and current? So drift velocity ಅಂದ್ರೆ ಏನು? ಸೊ ಇಲ್ಲಿ ನಮಗೆ ಏನಾಗುತ್ತೆ, in the absence of electric field, ಏನು ಇದನ್ನು ನಾವೇನು ಅಪ್ಲೈ ಮಾಡಿದ್ವಲ್ಲ ಪೊಟೆನ್ಷಿಯಲ್ ವಿನ, ಇದನ್ನ ಅಪ್ಲೈ ಮಾಡಿಲ್ಲ ಅಂತ ಅಂದರೆ, ಸೊ ವಾಟ್ ಇಟ್ ಹ್ಯಾಪನ್, ಸೊ ದಿಸ್ ಒನ್ ಈಸ್ ಕಂಡಕ್ಟರ್. ಈ ಕಂಡಕ್ಟರ್ ನಮಗೇನಾಗಿರುತ್ತೆ, ಫ್ರೀ ಎಲೆಕ್ಟ್ರಾನ್ಸ್, ದೀಸ್ ಫ್ರೀ ಎಲೆಕ್ಟ್ರಾನ್ ಪ್ಲೇಸ್ ಆಗಿದೆ. ಓಕೆ, ಈ ಎಲೆಕ್ಟ್ರಾನ್ಸ್ ಏನಾಗಿದೆ, ಬಿಫೋರ್ ಅಪ್ಲೈಯಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಪೊಟೆನ್ಷಿಯಲ್, ಒಂದು ಪೊಟೆನ್ಷಿಯಲ್ ಅಥವಾ ಎಕ್ಸ್ಟರ್ನಲ್ ಸೋರ್ಸ್ ಬ್ಯಾಟ್ರಿನ ನಾವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ, ದೀಸ್ ಎಲೆಕ್ಟ್ರಾನ್ ಇಟ್ ಈಸ್ ಮೂವಿಂಗ್ ಇನ್ ರ್ಯಾಂಡಮ್ ಡೈರೆಕ್ಷನ್. ಇಟ್ ಈಸ್ ಮೂವಿಂಗ್ ಇನ್ ರ್ಯಾಂಡಮ್ ಡೈರೆಕ್ಷನ್. ಯಾವ ಥರ ಯಾವುದೋ ಒಂದು ಕಡೆ ಮೂವ್ ಆಗ್ತಾ ಇರುತ್ತೆ. ಓಕೆ, ಸೊ ಬೇರೆ ಬೇರೆ ಕಡೆ ಮೂವ್ ಆಗ್ತಿದೆ ಅಂತಂದರೆ, ವಾಟ್ ಈಸ್ ದ ಟೋಟಲ್ ನೆಟ್ ಸ್ಪೀಡ್ ಆಫ್ ದ ಎಲೆಕ್ಟ್ರಾನ್? ಟೋಟಲ್ ನೆಟ್ ಸ್ಪೀಡ್ ಆಫ್ ದ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ, ಇಟ್ ಈಸ್ ಝೀರೋ. ನೆಟ್ ಸ್ಪೀಡ್ ಆಫ್ ದ ಎಲೆಕ್ಟ್ರಾನ್ ಈಸ್ ಝೀರೋ. ವೈ? ಬಿಕಾಸ್ ಸೊ ಒಂದು ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಇಟ್ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್ ಆ್ಯಂಡ್ ಇಟ್ ಈಸ್ ಕೊಲೈಡ್ ವಿತ್ ದಿಸ್ ಎಲೆಕ್ಟ್ರಾನ್, ಆ್ಯಂಡ್ ದೀಸ್ ಎಲೆಕ್ಟ್ರಾನ್ ಇಟ್ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್ ಆ್ಯಂಡ್ ದೀಸ್ ಎಲೆಕ್ಟ್ರಾನ್ ಇಟ್ ಈಸ್ ಮೂವಿಂಗ್ ದಿಸ್ ಡೈರೆಕ್ಷನ್, ಆ್ಯಂಡ್ ಅಗೇನ್ ಇಯರ್ ಕೊಲೈಡ್ ವಿತ್ ದಿಸ್ ಎಲೆಕ್ಟ್ರಾನ್ ಇಸ್ ಮೂವಿಂಗ್ ದಿಸ್ ಡೈರೆಕ್ಷನ್ ಆ್ಯಂಡ್ ದಿಸ್ ಒನ್ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಅಂದರೆ ಕಂಟಿನ್ಯೂಯಸ್ಲಿ ಎಲ್ಲ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ, ರ್ಯಾಂಡಮ್ಲಿ ಮೂವ್ ಆಗ್ತಾ ಇರುತ್ತೆ. ದೇರ್ ಇಸ್ ನೋ ಪರ್ಟಿಕ್ಯುಲರ್ ಡೈರೆಕ್ಷನ್. ಸೊ ರ್ಯಾಂಡಮ್ಲಿ ಮೂವ್ ಆಗ್ತಿದೆ ಅಂತಂದರೆ, ಹೌ ಮೆನಿ ನಂಬರ್ ಆಫ್ ಎಲೆಕ್ಟ್ರಾನ್ ಇಟ್ ಈಸ್ ಮೂವಿಂಗ್ in different direction, the same number of electron it is moving in opposite direction. ಎಷ್ಟು ಎಲೆಕ್ಟ್ರಾನ್ ಈ ಡೈರೆಕ್ಷನ್ ಮೂವ್ ಆಗ್ತಾ ಇರುತ್ತೆ, ಅಷ್ಟೇ ಎಲೆಕ್ಟ್ರಾನ್ ಅದಕ್ಕೆ ಆಪೋಸಿಟಲ್ಲಿ ಮೂವ್ ಆಗ್ತಿದೆ ಅಂತಂದರೆ, ದ ಟೋಟಲ್ ನೆಟ್ ಸ್ಪೀಡ್ ಆಫ್ ದ ಎಲೆಕ್ಟ್ರಾನ್ ಏನಾಗಿರುತ್ತೆ, ಝೀರೋ. ಯಾವಾಗ ಅಂತಂದರೆ, ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಎಕ್ಸ್ಟರ್ನಲ್ ಫೀಲ್ಡ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ದ ಕರೆಂಟ್ ಎಲೆಕ್ಟ್ರಾನ್ ಚಾರ್ಜ್ ಪಾರ್ಟಿಕಲ್ ಏನಿರುತ್ತೆ, ಇಟ್ ಇಸ್ ಮೂವಿಂಗ್ ಇನ್ ರ್ಯಾಂಡಮ್ ಡೈರೆಕ್ಷನ್. ಸೊ ಟೋಟಲ್ ನೆಟ್ ಸ್ಪೀಡ್ ಆಫ್ ದ ಆವರೇಜ್ ಸ್ಪೀಡ್ ಆಫ್ ದ ಎಲೆಕ್ಟ್ರಾನ್, ಆವರೇಜ್ ಸ್ಪೀಡ್ ಮೀನ್ಸ್ u, that one is equal to summation of I is equal to 1 to n number of electron, that one is ui, that is equal to 0. Okay, that is equal to 0. Next you have to apply some electric field ಆರ್ ಪೊಟೆನ್ಷಿಯಲ್. ಬ್ಯಾಟ್ರಿಯಿಂದ ಒಂದು ಪೊಟೆನ್ಷಿಯಲ್ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿದಾಗ, ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ಈಸ್ ಜನರೇಟಿಂಗ್ ದ ಫೋರ್ಸ್. ಓಕೆ, ಆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಫೋರ್ಸ್ನ ಅಪ್ಲೈ ಮಾಡುತ್ತೆ. ಫೋರ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಈಸ್ ಈಕ್ವಲ್ ಟು ಎಫ್ ಬೈ ಕ್ಯೂ. ಓಕೆ, ದಟ್ ಎಫ್ ಈಸ್ ಈಕ್ವಲ್ ಟು ಇ ಕ್ಯೂ. ಓಕೆ, ದಟ್ ಫೋರ್ಸ್ ಈಸ್ ಈಕ್ವಲ್ ಟು ಇ ಕ್ಯೂ. ಓಕೆ, ಸೊ ಇ ಕ್ಯೂ ಏನು ಮಾಡ್ತಿದೆ, ದಟ್ ಈಸ್, ಸೊ ಇಯರ್ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿದ್ರೆ ಇಲ್ಲಿ ನಮಗೆ ಏನಾಗಿರುತ್ತೆ, ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಇದೆ. ಓಕೆ, ಇಲ್ಲಿ ನಮಗೆ ಏನಾಗುತ್ತೆ, ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಪ್ಲೇಸ್ ಆಗಿದೆ. ಸೊ ಇಲ್ಲಿ ಏನು ರ್ಯಾಂಡಮ್ಲಿ ಮೂವ್ ಆಗ್ತಿದೆ ಅಲ್ವಾ, the charge particle, it is one is moving this direction, one is moving this direction, one is moving this direction, one is moving this direction. ಈ ಎಲೆಕ್ಟ್ರಾನ್ಸ್ ಇಲ್ಲಿ ನಮಗೆ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್, ಇಲ್ಲಿ ನಮಗೆ ಪಾಸಿಟಿವ್ ಎಲೆಕ್ಟ್ರೋಡ್ನ ನಾವು ಅಪ್ಲೈ ಮಾಡಿದಾಗ, ದಿಸ್ ಈಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಪಾಸಿಟಿವ್ ಚಾರ್ಜ್, and this one is moving like this, and this one is moving like this, and this one is moving like this. So this is drifted, the direction of the velocity is drifted towards the positive terminal. ಇಲ್ಲಿ ನಮಗೇನಾಯ್ತು, ಇನಿಷಿಯಲಿ ಇಟ್ ಇಸ್ ಮೂವಿಂಗ್ ದಿಸ್ ಡೈರೆಕ್ಷನ್. ಸೊ ಅಪ್ಲೈ ದ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಏನಾಯಿತು, ಈ ಡೈರೆಕ್ಷನ್ಗೆ ಚೇಂಜಸ್ ಆಗ್ತಿದೆ, ಅಂದರೆ ಡ್ರಿಫ್ಟ್ ಆಗ್ತಿದೆ ಬೈ ಯೂಸಿಂಗ್ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಓಕೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ಗೆ ಡ್ರಿಫ್ಟ್ ಆಗ್ತಿದೆ ಅಂತಂದರೆ, ಇಟ್ ಈಸ್ ಮೂವಿಂಗ್ ಸಮ್ ವಿತ್ ವೆಲಾಸಿಟಿ. ಆ ವೆಲಾಸಿಟಿನ ನಾವೇನಂತ ಕರಿತೀವಿ, ಡ್ರಿಫ್ಟ್ ವೆಲಾಸಿಟಿ ಅಂತ ಕರಿತೀರ. ಓಕೆ, ಆ ವೆಲಾಸಿಟಿ ನಾವೇನಂತ ಕರಿತೀವಿ, ಡ್ರಿಫ್ಟ್ ವೆಲಾಸಿಟಿ.
ಸೊ ಇಲ್ಲಿ ನಮಗೆ ಏನಾಗ್ತಿದೆ, ಆ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಇಟ್ ಈಸ್ ಫೋರ್ಸ್ ಆಕ್ಟಿಂಗ್ ಆನ್ ದ ಚಾರ್ಜ್ ಪಾರ್ಟಿಕಲ್, ದಟ್ ಫೋರ್ಸ್ ಎಫ್ ಇಸ್ ಈಕ್ವಲ್ ಟು ಮೈನಸ್ ಇ ಕ್ಯೂ. ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಎಫ್ ಆ್ಯಂಡ್ ಇ ಆರ್ ಆಪೋಸಿಟ್ ಟು ಈಚ್ ಅದರ್. ಎಲೆಕ್ಟ್ರಿಕ್ ಫೀಲ್ಡ್ ನಮಗೇನಾಗಿರುತ್ತೆ, ಈ ಡೈರೆಕ್ಷನ್ ಮೂವ್ ಆಗ್ತಾಯಿದೆ, ನಮಗೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಈ ಡೈರೆಕ್ಷನಲ್ಲಿ ಕ್ರಿಯೇಟ್ ಆಗ್ತಿದೆ. ಯಾಕೆಂದರೆ ಅಟ್ರಾಕ್ಟೆಡ್ ಟುವರ್ಡ್ಸ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್, ಆ ಎಲೆಕ್ಟ್ರಾನ್ನ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಇರೋದ್ರಿಂದ, ಸೊ ದಟ್ ಈಸ್ ಆಪೋಸಿಟ್ ಡೈರೆಕ್ಷನ್. ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ force are opposite to each other, that's why taken as F is equal to minus EE. Okay, so ಈಗ ಒಂದು ಫೋರ್ಸ್ನ ಅಪ್ಲೈ ಮಾಡಿದ್ರಿ, ಇಟ್ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಈ ಡೈರೆಕ್ಷನ್ಗೆ ಅಪ್ಲೈ ಮಾಡಿದಾಗ ನಮಗೇನಾಯಿತು, ಬೈ ಯೂಸಿಂಗ್ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇಟ್ ಇಸ್ ಡ್ರಿಫ್ಟೆಡ್ ದಿಸ್ ಡೈರೆಕ್ಷನ್ ವಿತ್ ದ ಸಮ್ ಆಕ್ಸಿಲರೇಷನ್. ಓಕೆ, ಅಲ್ಲಿ ನಮಗೇನಾಗುತ್ತೆ, ಅಟ್ರಾಕ್ಟಿವ್ ಫೋರ್ಸ್ ಆದಾಗ ಇನಿಷಿಯಲಿ ಏನು ಸ್ಪೀಡ್ ಇತ್ತು ಅದು ನಮಗೆ ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂತಂದರೆ ಈ ನೆಗೆಟಿವ್ ಇಂದ ರಿಪಲ್ಸಿವ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ, ಪಾಸಿಟಿವ್ ಇಂದ ಅಟ್ರಾಕ್ಟಿವ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಅವಾಗ ನಮಗೆ ಫೋರ್ಸ್ ಆ ಚಾರ್ಜ್ ಪಾರ್ಟಿಕಲ್ ಮೇಲೆ, ಈ ಎಲೆಕ್ಟ್ರಾನ್ಸ್ ಮೇಲೆ ನಮಗೆ ಫೋರ್ಸ್ ಜನರೇಟ್ ಆದಾಗ ಇಟ್ ಈಸ್ ಆಕ್ಸಿಲರೇಟೆಡ್, ಅಂದರೆ ಸ್ಪೀಡ್ ಈಸ್ ಇನ್ಕ್ರೀಸ್. ಓಕೆ, ಆ ಸ್ಪೀಡ್ ಆಕ್ಸಿಲರೇಟ್ ಆಗ್ತಿದೆ ಅಂತಂದರೆ ದಟ್ ಎ ಇಸ್ ಈಕ್ವಲ್ ಟು ಎಫ್ ಇಸ್ ಈಕ್ವಲ್ ಟು ಎಮ್ ಎ ಬೈ ಯೂಸಿಂಗ್ ನ್ಯೂಟನ್ ಸೆಕೆಂಡ್ ಲಾ, ದಟ್ ಎ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಎಮ್. ಎ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಎಮ್. ಸಬ್ಸ್ಟಿಟ್ಯೂಟ್ ದ ಎಫ್ ವ್ಯಾಲ್ಯೂ, ದಟ್ ಎ ಇಸ್ ಈಕ್ವಲ್ ಟು E divided by m minus E divided by m. These acceleration lost for the short time. Okay, some short time in interval ಅಲ್ಲಿ ಲಾಸ್ ಆಗ್ತವೆ. ಏನಕ್ಕೆ ಅಂತಂದರೆ when the accelerated electron collide with the another electron of the conductor. So in other words, the electron accelerate for an average time interval time, therefore the drift velocity is given by. So ಇಲ್ಲಿ ಏನಾಗ್ತಿದೆ, ಒಂದು ಎಲೆಕ್ಟ್ರಾನ್ ಇನ್ನೊಂದು ಎಲೆಕ್ಟ್ರಾನ್ ಕೊಲಿಜನ್ ಆಗ್ತಾ ಇದೆ. ಕೊಲಿಜನ್ ಆಗ್ತಾ ಇದೆ ಅಂತಂದರೆ ದಟ್ ಈಸ್ ಆಕ್ಸಿಲರೇಷನ್, ಇಟ್ ಈಸ್ ನಾಟ್ ಕಂಟಿನ್ಯೂಸ್ಲಿ ಮೂವಿಂಗ್. ಅಂದರೆ ಒಂದು ಪೊಸಿಷನಿಂದ ಇನ್ನೊಂದು ಪೊಸಿಷನ್, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಎಂಡ್ ಆಗ್ತಿದೆ ಅಂದರೆ ಅದು ಆಕ್ಸಿಲರೇಷನ್ ನಮಗೆ ಫುಲ್ ಇನ್ಕ್ರೀಸ್ ಆಗ್ತಾನೆ ಇರಲ್ಲ. ಯಾಕೆಂದರೆ ಈ ಪಾಯಿಂಟಲ್ಲಿರೋ ಎಲೆಕ್ಟ್ರಾನ್ಸ್ ಇಲ್ಲಿ ಬರುತ್ತೆ, ಇನ್ನೊಂದು ಎಲೆಕ್ಟ್ರಾನ್ಗೆ ಹಿಟ್ ಆಗುತ್ತೆ, ಕೊಲೈಡ್ ಆಗುತ್ತೆ. ಆವಾಗ ಈ ಇನಿಷಿಯಲ್ ಎಲೆಕ್ಟ್ರಾನ್ದು ಆಕ್ಸಿಲರೇಷನ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಇದರಿಂದ ಎನರ್ಜಿ ಇದಕ್ಕೆ ಟ್ರಾನ್ಸ್ಫರ್ ಆದಾಗ ಇದ್ರ ಆಕ್ಸಿಲರೇಷನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ದಟ್ಸ್ ವೈ the acceleration lost for the short interval of time. Okay, because collide with the another electron. ಸೊ ಅದಾದಮೇಲೆ, ಸೊ ದಿಸ್ ಆಕ್ಸಿಲರೇಷನ್ ಈಸ್ ಎ ಇಸ್ ಈಕ್ವಲ್ ಟು ಎಫ್ ಬೈ ಎಮ್ ಬೈ ಯೂಸಿಂಗ್ ಕೈನೆಮೆಟಿಕ್ ಈಕ್ವೇಷನ್ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ, that initial velocity is 0. So final velocity of the one electron vi is equal to minus E divided by m into ti. Okay, so next, what is the total number of electron? ಎಲ್ಲ ಈಗ ಒಂದು ಎಲೆಕ್ಟ್ರಾನ್ದು ಫೈನಲ್ ವೆಲಾಸಿಟಿ ಅಂತ ಹೇಳಿದ್ವಿ ಆಫ್ಟರ್ ಅಪ್ಲೈಯಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ನೆಕ್ಸ್ಟ್ ವಾಟ್ ಇಸ್ ದ ಟೋಟಲ್ ವೆಲಾಸಿಟಿ ಆಫ್ ದ n number of electron is vd, that one is equal to summation of I is equal to 1 to n vi, that one is equal to minus a e divided by m summation of I is equal to 1 to n into ti. 1 to n into ti. This one is summation of I is equal to 1 to n, ti is taken as tau. So minus a e divided by m into tau. This tau it is called as relaxation time. ಆ ಟೌನ ನಾವೇನಂತ ಕರಿತೀವಿ, ರಿಲ್ಯಾಕ್ಸೇಷನ್ ಟೈಮ್ ಅಂತ ಕರಿತಾರೆ. ರಿಲ್ಯಾಕ್ಸೇಷನ್ ಟೈಮ್ ಅಂತಂದರೆ ದ ಅವರೇಜ್ ಟೈಮ್ ಟೇಕನ್ ಬಿಟ್ವೀನ್ ದ ಟೂ ಸಕ್ಸೆಸಿವ್ ಕೊಲಿಷನ್. ಒಂದು ಅವರೇಜ್ ಟೈಮ್ ಇಂಟರ್ವಲ್ ಒಂದು. ಓಕೆ, ಸೊ ಒಂದು ಎಲೆಕ್ಟ್ರಾನು ಇನ್ನೊಂದು ಎಲೆಕ್ಟ್ರಾನ್ಗೆ ಹೋಗಿ ಹಿಟ್ಟಾಗ್ತಿದೆ, ಹೌ ಟು ಟೇಕ್ T1. ಓಕೆ, ಸೊ ಈ ಎಲೆಕ್ಟ್ರಾನ್ ಇನ್ನೊಂದು ಎಲೆಕ್ಟ್ರಾನ್ಗೆ ಹಿಟ್ಟಾಗ್ತಿದೆ, ದಟ್ಸ್ ಅ ಟೈಮ್ T2. ಓಕೆ, ಈ ಎಲೆಕ್ಟ್ರಾನ್ ಇನ್ನೊಂದು ಎಲೆಕ್ಟ್ರಾನ್ಗೆ ಹಿಟ್ಟಾಗುತ್ತೆ, ದಟ್ ಒನ್ ಟೈಮ್ ಈಸ್ ಟೇಕನ್ ಆಸ್ T3. ಓಕೆ, ಸೊ ಇದ್ರದ್ದು ಟೋಟಲ್ ಅವರೇಜ್ ಟೈಮ್ ಇಂಟರ್ವಲ್ ಬಿಟ್ವೀನ್ ಟೂ ಸಕ್ಸೆಸಿವ್ ಕೊಲಿಷನ್. ಒಂದು ಸಕ್ಸೆಸಿವ್ ಕೊಲಿಷನ್ ಮಧ್ಯೆ ಇರುವ ಟೈಮ್ನ ಅವರೇಜ್ ಮಾಡಿದ್ರೆ ನಮಗೇನು ಟೈಮ್ ಸಿಗುತ್ತೆ, ದಟ್ ಒನ್ ಇಸ್ ಕಾಲ್ಡ್ ಆಸ್ ಟೌ, ಇಟ್ ಈಸ್ ಕಾಲ್ಡ್ ಆಸ್ ರಿಲ್ಯಾಕ್ಸೇಷನ್ ಟೈಮ್. So Vd, that one is equal to minus E tau divided by m. This is the equation of drift velocity. This is the equation of drift velocity. So what is the definition of drift velocity ಅಂತಂದ್ರೆ, drift velocity is defined as the velocity with which free electron get drifted towards the positive terminal under the effect of applied electric field. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡ್ತೀರಾ, ಬೈ ಯೂಸಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಫೆಕ್ಟ್ ಇಂದ ಏನಾಗುತ್ತೆ, ದ ಎಲೆಕ್ಟ್ರಾನ್ ಫ್ರೀ ಎಲೆಕ್ಟ್ರಾನ್ ಇಸ್ ಡ್ರಿಫ್ಟೆಡ್ ಟುವರ್ಡ್ಸ್ ದ ಪಾಸಿಟಿವ್ ಟರ್ಮಿನಲ್, ದಟ್ ಒನ್ ಈಸ್ ಕಾಲ್ಡ್ ಆಸ್ ಡ್ರಿಫ್ಟ್ ವೆಲಾಸಿಟಿ. ದ ನೆಕ್ಸ್ಟ್ ಒನ್ ರಿಲ್ಯಾಕ್ಸೇಷನ್ ಟೈಮ್.
ರಿಲ್ಯಾಕ್ಸೇಷನ್ ಟೈಮ್ ಡೆಫಿನೇಷನ್ ಹೇಳಿದ್ವಲ್ಲ, ಇಟ್ ಇಸ್ ಆವರೇಜ್ ಟೈಮ್ ಇಂಟರ್ವಲ್ ಬಿಟ್ವೀನ್ ಎನಿ ಟೂ ಸಕ್ಸಸಿವ್ collision of an electron with fixed atoms in the conductor. Okay, so this one is one conductor, it is containing some electrons. Okay, electron. So from year to year, that electron it is moving from year to year in the time t, collide with the second one. Okay, and this is gain the energy, this electron is gain the energy, again it is moving in this direction, collide with the another electron in the time t2. Okay, and this one is moving in this direction and collide with the another time, another electron, it is time t3. So t1 plus t2 plus etc plus tn, n number of electron. On the conductor it is containing n number of electron. So first collision is t1, second collision is t2, athora n number of collision is taken as tn divided by n number of electron. That one is called as, that is taken as tau. Okay, that average time interval between the two successive collision of an electron with fixed atom in the conductor, that one is called as relaxation time. Next one, what is the meaning of mobility? Mobility means it is defined as the magnitude of drift velocity per unit electric field. So drift velocity Vd ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಒಂದು ಎಲೆಕ್ಟ್ರಾನ್ ಏನಾಗ್ತಿದೆ, ಡ್ರಿಫ್ಟೆಡ್ ಆಗ್ತಿದೆ ಯಾವ ಕಡೆಯಿಂದ, ನೆಗೆಟಿವ್ ಟರ್ಮಿನಲ್ ಟು ಪಾಸಿಟಿವ್ ಟರ್ಮಿನಲ್ ಬೈ ಯೂಸಿಂಗ್ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಓಕೆ, ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ನ ಯೂಸ್ ಮಾಡಿಕೊಂಡು ಪಾಸಿಟಿವ್ ಟರ್ಮಿನಲ್ ಕಡೆ ಎಲೆಕ್ಟ್ರಾನ್ ಡ್ರಿಫ್ಟ್ ಆಗ್ತಿದೆ ಅಂದರೆ ಅದನ್ನು ಡ್ರಿಫ್ಟ್ ವೆಲಾಸಿಟಿ ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್. ನಾವೇನು ಅಪ್ಲೈ ಮಾಡ್ತೀವಲ್ಲ ಎಲೆಕ್ಟ್ರಿಕ್ ಫೀಲ್ಡ್, ಅದ್ರದ್ದು ರೇಷಿಯೋನ ನಾವೇನಂತ ಕರಿತೀವಿ, ಮೊಬಿಲಿಟಿ ಅಂತ ಕರಿತೀರ. ಸೊ ಇಫ್ ವಿ ಡಿ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಡ್ರಿಫ್ಟ್ ವೆಲಾಸಿಟಿ ವೆನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇ is applied, then mu is equal to Vd divided by E. That Vd is taken as my E tau divided by m into E. That E and E get cancelled. Mu is equal to E tau divided by m. E tau divided by m. Okay, so here the charge of electron is constant and mass of the electron is constant. Okay, and tau ಟೈಮ್ ಈಸ್ ರಿಮೈನ್ ಸೇಮ್. ಪೊಟೆನ್ಷಿಯಲ್ ನಾವೇನಾದರೂ ಅಪ್ಲೈ ಮಾಡ್ತಿದ್ದೀರಾ, ಒಂದು ಕಾನ್ಸ್ಟೆಂಟ್ ಪೊಟೆನ್ಷಿಯಲ್ ಅಪ್ಲೈ ಮಾಡ್ತೀರಾ ಅಂತಂದರೆ ನಮಗೆ ಸಕ್ಸಸ್ಸಿವ್ ಕೊಲಿಷನ್ ಏನಾಗಿರುತ್ತೆ, ಟೈಮು ರಿಮೈನ್ ಸೇಮ್ ಇರುತ್ತೆ. ಸೊ ಅಲ್ಲಿಗೆ ಇನ್ ದ ಕೇಸ್ ವೇರಿಯೇಷನ್, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಕ್ರೀಸ್ ಮಾಡೋದು ಅಥವಾ ಟೆಂಪ್ರೇಚರ್ ವೇರಿಯೇಷನ್ ಮಾಡ್ಬೋದು. ಈ ಥರ ಮಾಡಿದಾಗ ನಮಗೇನಾಗುತ್ತೆ, ಈ ರಿಲ್ಯಾಕ್ಸೇಷನ್ ಟೈಮ್ ಈಸ್ ವೇರಿಯಿಂಗ್. ಓಕೆ, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಫೀಲ್ಡ್ ಪೊಟೆನ್ಷಿಯಲ್ನ ಇನ್ಕ್ರೀಸ್ ಮಾಡಿದ್ರಿ, ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಆಗುತ್ತೆ. ಆವಾಗ ಅಟ್ರಾಕ್ಟಿವ್ ಫೋರ್ಸ್ ಕ್ರಿಯೇಟ್ ಜಾಸ್ತಿ ಆದರೆ ನಮಗೆ ಎಲೆಕ್ಟ್ರಾನ್ ಇಸ್ ಫಾಸ್ಟ್ಲಿ ಮೂವಿಂಗ್. ಎಲೆಕ್ಟ್ರಾನ್ ಫಾಸ್ಟ್ಲಿ ಮೂವ್ ಆಗ್ತಿದೆ ಅಂತಂದರೆ ದ ಕೊಲಿಷನ್ ಫ್ರೀಕ್ವೆನ್ಸಿ ಈಸ್ ಇನ್ಕ್ರೀಸಸ್. ಕೊಲಿಷನ್ ಫ್ರೀಕ್ವೆನ್ಸಿ ಇನ್ಕ್ರೀಸಸ್ ಅಂತಂದರೆ ದ ಟೈಮ್ ಈಸ್ ಡಿಕ್ರೀಸಸ್. ಓಕೆ, and that mu is, the mobility is not depends on electric field, not depends on electric field ಮೇಲೆ ಡಿಪೆಂಡ್ ಆಗಿರಲ್ಲ. ಆ್ಯಂಡ್ ನೆಕ್ಸ್ಟ್ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ಸ್ ಮೇಲೂ ಡಿಪೆಂಡ್ ಆಗಿರಲ್ಲ. ಸೊ ವಾಟ್ ಇಸ್ ದ SI ಯೂನಿಟ್ ಆಫ್ ಮೊಬಿಲಿಟಿ? ಸೊ SI ಯೂನಿಟ್ ಆಫ್ ಮೊಬಿಲಿಟಿ ಈಸ್, drift velocity is velocity. Velocity means meter per second. Okay, and electric field is volt per length. Okay, so V by m. Length means meter. This meter goes to denominator, so numerator. So meter square per second per volt. Meter square per second per volt. This one is the SI unit of mobility. So SI unit of mobility is meter square per volt per second or meter per second ಪರ್ ನ್ಯೂಟನ್ ಪರ್ ಕೂಲಮ್. ಅಂದರೆ ಇನ್ನೊಂದು ನಮಗೆ SI ಯೂನಿಟ್ ಏನು ಅಂತ ಹೇಳ್ಬೋದು, ವೆಲಾಸಿಟಿ ಈಸ್ ಮೀಟರ್ ಪರ್ ಸೆಕೆಂಡ್, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ force by charge. E is equal to what? E is equal to F by Q. F ಗೆ ಯೂನಿಟ್ ಏನಿದೆ ನ್ಯೂಟನ್, ಚಾರ್ಜ್ಗೆ ಕುಲಮ್. ಸೊ ಅಲ್ಲಿಗೆ ನ್ಯೂಟನ್ ಪರ್ ಕುಲಮ್. ದಿಸ್ ಕುಲಮ್ ಡಿನಾಮಿನೇಟರಿಂದ ನ್ಯೂಮರೇಟರ್ಗೆ ಹೋದರೆ ಅಲ್ಲಿಗೆ ಏನಾಗುತ್ತೆ, ಮೀಟರ್ ಪರ್ ಸೆಕೆಂಡ್ ಪರ್ ನ್ಯೂಟನ್ ಆ್ಯಂಡ್ ಕುಲಮ್. Per Newton Coulomb. Okay, that is the SI unit of mobility. So its dimension formula is m minus 1 t square a. A means it's nothing but ampere. Next one, relation between current and drift velocity. So what is the relation between current and drift velocity? So here ನಾವೇನು ಮಾಡ್ತೀವಿ, ಒಂದು ಕಂಡಕ್ಟರ್ನ ಕನ್ಸಿಡರ್ ಮಾಡ್ಕೊಂಡಿದ್ವಿ, ಕಂಡಕ್ಟರ್ ಆಫ್ ಲೆಂತ್ L and you have to apply some electric field E in this direction. So electric field apply ಮಾಡ್ತೀವಿ by using some this potential V. Okay, potential ಯೂಸ್ ಮಾಡಿಕೊಂಡು some electric field apply ಮಾಡಿದಾಗ that is the relation between electric field and potential. Previous chapter ಓದಿದ್ರಲ್ವಾ, electric field potential E is equal to V by L. Okay,
E is equal to V by L. So because of electron, the free electron drifted in opposite direction of the electric field with the drift velocity Vd. So ಇಲ್ಲಿ ಏನಾಗುತ್ತೆ, ಇಲ್ಲಿ ಪಾಸಿಟಿವ್ ಪೊಟೆನ್ಷಿಯಲ್ ಅಪ್ಲೈ ಮಾಡಿದಾಗ ಇಲ್ಲಿ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಹೇಳಿದ್ನಲ್ವಾ, ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಸ್ಟೋರೇಜ್ ಆಗಿರುತ್ತೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಸ್ಟೋರೇಜ್ ಆಗಿದೆ. ಸೊ ಈ ಎಲೆಕ್ಟ್ರಾನ್ ಇಟ್ ಈಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಪಾಸಿಟಿವ್, ಎಲೆಕ್ಟ್ರಿಕ್ ಫೀಲ್ಡ್ is moving in this direction, electric charge it is moving in opposite direction of the applied electric field with moving some velocity. That velocity is called as drift velocity. ಓಕೆ, ಸೊ ಡ್ರಿಫ್ಟ್ ವೆಲಾಸಿಟಿನಲ್ಲಿ ಮೂವ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಸಮ್ ಟೈಮ್. ಸೊ ಇಲ್ಲಿ ಇರೋ ಒಂದು ಎಲೆಕ್ಟ್ರಾನ್ ಅಥವಾ ಈ ಎಂಡ್, ದಿಸ್ ಒನ್ ಈಸ್ ಎಂಡ್ ಬಿ, ದಿಸ್ ಒನ್ ಈಸ್ ಎಂಡ್ ಎ. ಸೊ ಒಂದು ಎಲೆಕ್ಟ್ರಾನ್ ಇನ್ನೊಂದು ಎಂಡಿಗೆ ಮೂವ್ ಆದರೆ ಆನ್ ದಟ್ ಟೈಮ್ ಇಟ್ ಈಸ್ ಜನರೇಟ್ ದ ಕರೆಂಟ್, ಜನರೇಟಿಂಗ್ ದ ಕರೆಂಟ್ ಐ. ಓಕೆ, ಕರೆಂಟ್ ಐನ ಡೆವಲಪ್ಮೆಂಟ್ ಮಾಡ್ತಾ ಇದೆ. ಓಕೆ, ಸೊ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಮೂವ್ ಆಗ್ತಾ ಇದೆ, ಒನ್ ಎಂಡಿಂದ ಅನದರ್ ಎಂಡಿಗೆ ಮೂವ್ ಆಗ್ತಿದೆ. ಇನ್ ದ ಟೈಮ್ ಡಿ ಟಿ ಇಟ್ ಈಸ್ ಮೂವಿಂಗ್ ವಿತ್ ವೆಲಾಸಿಟಿ ವಿ ಡಿ. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಡಿಸ್ಟೆನ್ಸ್. That is called as distance delta s. Okay, so distance traveled by the free electron in time delta t is delta s is equal to L. ಅಂದರೆ ಈ ಲೆಂತ್ ಏನಿದೆ ಅದು ಎಲ್ ತಗೊಂಡಿದ್ವಿ, ಎಲ್ ಇಸ್ ಈಕ್ವಲ್ ಟು ವಿ ಡಿ ಇಂಟು ಡೆಲ್ಟಾ ಟಿ. ಸೊ ಇಲ್ಲಿ ಒಂದು ಎಲೆಕ್ಟ್ರಾನ್ ಅಷ್ಟು ಡಿಸ್ಟೆನ್ಸ್ ಮೂವ್ ಆದರೆ ವಾಟ್ ಇಸ್ ದ ಎನ್ ನಂಬರ್ ಆಫ್ ಎಲೆಕ್ಟ್ರಾನ್ ಇಟ್ ಇಸ್ ಮೂವಿಂಗ್, ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ದ ಕಂಡಕ್ಟರ್ ಈಸ್ ಎನ್ ಇಂಟು ಎ ಎಲ್, ಎನ್ ಎ ವಿ ಡಿ ಇಂಟು ಡೆಲ್ಟಾ ಟಿ. ಓಕೆ, ಅಂದರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಪರ್ ಯೂನಿಟ್ ವಾಲ್ಯೂಮ್, ಒಂದು ಯೂನಿಟ್ ವಾಲ್ಯೂಮಲ್ಲಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ ಅಂತಂದರೆ, ಸೊ ದಟ್ ಒನ್ ಈಸ್ ಎನ್ ಎ ವಿ ಡಿ ಇಂಟು ಡೆಲ್ಟಾ ಟಿ. ಓಕೆ, ಸೊ ಅಲ್ಲಿಗೆ ಇಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇದೆ. ಸೊ ವಾಟ್ ಇಸ್ ದ ಟೋಟಲ್ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್? ಸೊ ಅಲ್ಲಿಗೆ ಒಂದು ಎಲೆಕ್ಟ್ರಾನ್ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಈಸ್ ಇ ಅಂತ ತಗೊತೀವಿ. ಸೊ ಅದೇ ಥರ ಎನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗ್ತಿದೆ, ಬಿ ಟು ಎಗೆ ಮೂವ್ ಆಗ್ತಿದೆ ಅಂತಂದರೆ ವಾಟ್ ಇಸ್ ದ ಟೋಟಲ್ ನೆಟ್ ಚಾರ್ಜ್ ಇನ್ ದ ಕಂಡಕ್ಟರ್, ಎಷ್ಟು ಟೋಟಲ್ ಚಾರ್ಜ್ ಎಷ್ಟಿದೆ ಅಂತಂದರೆ ದಟ್ ಕ್ಯೂ ಇಸ್ ಈಕ್ವಲ್ ಟು ಎನ್ ಇ ವಿ ಡಿ ಡೆಲ್ಟಾ ಟಿ ಇಂಟು ಇ. ಓಕೆ, ಸೊ ಇಷ್ಟು ನಂಬರ್ ಆಫ್ ಚಾರ್ಜ್ ಪಾರ್ಟಿಕಲ್ ಇದೆ, ಅದಕ್ಕೆ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ನ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟಿಂಗ್ ದ ಟೋಟಲ್ ಚಾರ್ಜ್ ಇನ್ ದ ಕಂಡಕ್ಟರ್. ನೆಕ್ಸ್ಟ್, ಸೊ ವಾಟ್ ಇಸ್ ದ ಕರೆಂಟ್, ಇಷ್ಟು ನಂಬರ್ ಆಫ್ ಚಾರ್ಜ್ ಪಾರ್ಟಿಕಲ್ ಫ್ರಮ್ ಬಿ ಟು ಎಗೆ ಮೂವ್ ಆಗ್ತಿದೆ ಅಂತಂದರೆ ದಟ್ ಕರೆಂಟ್ ಐ ಈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡ್ ಬೈ ಡೆಲ್ಟಾ ಟಿ. ಇನ್ ಡೆಲ್ಟಾ ಟಿನಲ್ಲಿ ಡೆಲ್ಟಾ ಕ್ಯೂ ಅಷ್ಟು ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಿದೆ ಅಂದರೆ ಇಟ್ ಇಸ್ ಪ್ರೊಡ್ಯೂಸ್ ಸಮ್ ಕರೆಂಟ್ ಐ. ಸೊ ಐ ಈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಬೈ ಡೆಲ್ಟಾ ಟಿ. ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ಡೆಲ್ಟಾ ಕ್ಯೂ ವ್ಯಾಲ್ಯೂ. ಐ ಈಸ್ ಈಕ್ವಲ್ ಟು ಎನ್ ಇ ಎ ವಿ ಡಿ ಡೆಲ್ಟಾ ಟಿ. ಸೊ ಡೆಲ್ಟಾ ಟಿ ಅಂಡ್ ಡೆಲ್ಟಾ ಟಿ ಗೆಟ್ ಕ್ಯಾನ್ಸಲ್. ಸೊ ಐ ಈಸ್ ಈಕ್ವಲ್ ಟು ಎನ್ ಇ ಎ ವಿ ಡಿ. Okay, therefore current flowing through the conductor it is directly proportional to the drift velocity. ಏನಕ್ಕೆ ಅಂತಂದರೆ ಒಂದು ಕಂಡಕ್ಟರ್ನ ಕನ್ಸಿಡರ್ ಮಾಡಿಕೊಂಡ್ರೆ ಅದರಲ್ಲಿ ನಂಬರ್ ಆಫ್ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ ಇಸ್ ಸೇಮ್, ಚಾರ್ಜ್ ಆಫ್ ಎಲೆಕ್ಟ್ರಾನ್ ಇಸ್ ಸೇಮ್ ಆ್ಯಂಡ್ ಏರಿಯಾ ಇಸ್ ಸೇಮ್. ಓಕೆ, ನಮಗೆ ವೇರಿಯೇಷನ್ ಆಗೋದು ಯಾವುದು, ಡ್ರಿಫ್ಟ್ ವೆಲಾಸಿಟಿ. ಓಕೆ, ವೆಲಾಸಿಟಿ ಇನ್ಕ್ರೀಸ್ ಆಯಿತು ಅಂದರೆ ಕರೆಂಟ್ ಈಸ್ ಆಲ್ಸೋ ಇನ್ಕ್ರೀಸಸ್. ಓಕೆ, ದಿಸ್ ಸೊ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡ್ರಿಫ್ಟ್ ವೆಲಾಸಿಟಿ. ಸೊ ಇದಾದ ನೆಕ್ಸ್ಟ್ ಕ್ಲಾಸಸ್, ಇದುವರೆಗೂ ನಾವೇನು ಎಲೆಕ್ಟ್ರಿಕ್ ಕರೆಂಟು, ಆ ಕರೆಂಟಲ್ಲಿ ಡ್ರಿಫ್ಟ್ ವೆಲಾಸಿಟಿ ಯಾವ ಥರ ಮೂವ್ ಆಗ್ತಿದೆ ಅಂತಂದು ಡಿಸ್ಕಷನ್ ಮಾಡಿದ್ವಲ್ವಾ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅದು ನೆಕ್ಸ್ಟ್ ಪೋರ್ಷನ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.